ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಮೊಬೈಲ್ ಪರ್ಚೇಸ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸ್ಪೀಡ್ ಆಗಿ ಯೂಸ್ ಆಗ್ತಾ ಇರುತ್ತೆ. ಆದ್ರೆ ಕೆಲವು ದಿನಗಳಾದ್ಮೇಲೆ, ಕೆಲವು ತಿಂಗಳುಗಳಾದ್ಮೇಲೆ, 6 ತಿಂಗಳು, 1 ವರ್ಷ ಆದ್ಮೇಲೆ ನಿಮ್ಮ ಒಂದು ಮೊಬೈಲು ನಿಧಾನವಾಗಿ ಸ್ಲೋ ಆಗ್ತಾ ಬರುತ್ತೆ, ಮತ್ತೆ ಹ್ಯಾಂಗ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಸ್ಲೋ ಆಗಿ ಯೂಸ್ ಆಗ್ತಾ ಇರುತ್ತೆ. ಆದ್ರೆ ನೀವು ಯಾವುದೇ ಒಂದು ಆ್ಯಪ್ ಅನ್ನು ಓಪನ್ ಮಾಡಿದಾಗ, ಏನೇ ಒಂದು ವರ್ಕ್ ಮಾಡೋ ಸಂದರ್ಭದಲ್ಲಿ, ನಿಮ್ಮ ಒಂದು ಮೊಬೈಲ್ ಯೂಸ್ ಮಾಡೋ ಸಂದರ್ಭದಲ್ಲಿ ಹ್ಯಾಂಗ್ ಆಗ್ತಿದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಸೆಟ್ಟಿಂಗ್ಸ್ ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಸೆಟ್ಟಿಂಗ್ಸ್ ಗಳನ್ನ ನೀವೇನಾದ್ರೂ ಮಾಡ್ಕೊಂಡ್ರೆ ನಿಮ್ಮ ಒಂದು ಮೊಬೈಲ್ ಮೊದಲಿನ ತರ ಯಾವ ತರ ಸ್ಪೀಡ್ ಆಗಿ ವರ್ಕ್ ಆಗ್ತಾ ಇತ್ತು, ಮೊಬೈಲ್ ತಗೊಂಡಾಗ, ಮೊಬೈಲ್ ಪರ್ಚೇಸ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಸ್ಪೀಡ್ ಆಗಿ ವರ್ಕ್ ಆಗ್ತಾ ಇತ್ತು, ಅದೇ ತರ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬಾ ಸಿಂಪಲ್ ಸೆಟ್ಟಿಂಗ್ಸ್ ಗಳಿರುವಂಥದ್ದು, ತುಂಬಾ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ಮಾಡ್ಕೋಬಹುದು. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ, ಇದೇ ತರ ಒಂದು ಡೈಲಿ ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು, ನಿಮ್ಮ ಒಂದು ಸೆಟ್ಟಿಂಗ್ಸ್ ಅಲ್ಲಿ ಕೆಳಗಡೆ ಸರ್ಚ್ ಮಾಡ್ತಾ ಹೋದ್ರೆ ನಿಮ್ಗೊಂದು ಆಪ್ಷನ್ ಕಾಣುತ್ತೆ ಸ್ನೇಹಿತರೆ, ಶಾರ್ಟ್ಕಟ್ ಅಂಡ್ ಎಕ್ಸೆಸಿಬಿಲಿಟೀಸ್ ಅಂತ. ಈ ಒಂದು ಶಾರ್ಟ್ಕಟ್ ಅಂಡ್ ಎಕ್ಸೆಸಿಬಿಲಿಟೀಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು, ಇಲ್ಲಿ ಕೆಳಗಡೆ ಎಕ್ಸೆಸಿಬಿಲಿಟೀಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಕಲರ್ ಅಂಡ್ ಮೋಷನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ರಿಮೂವ್ ಆನಿಮೇಷನ್ಸ್ ಅಂತ ಒಂದು ಆಪ್ಷನ್ ಇರುವಂತದ್ದು. ಈ ಒಂದು ರಿಮೂವ್ ಆನಿಮೇಷನ್ ನಿಮ್ಗೆ ನಿಮ್ಮ ಒಂದು ಸೆಟ್ಟಿಂಗ್ಸ್ ಅಲ್ಲಿ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ, ನಿಮ್ಮ ಒಂದು ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು, ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ರಿಮೂವ್ ಆನಿಮೇಷನ್ ಅಂತ ಸರ್ಚ್ ಮಾಡಿ. ರಿಮೂವ್ ಆನಿಮೇಷನ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಡೈರೆಕ್ಟ್ ಆಗಿ ರಿಮೂವ್ ಆನಿಮೇಷನ್ ಆಪ್ಷನ್ಗೆ ನೀವು ಹೋಗ್ತೀರಾ. ಅಲ್ಲಿ ರಿಮೂವ್ ಆನಿಮೇಷನ್ಸ್ ಮೇಲೆ ಒಂದು ಆನ್ ಬಟನ್ ಇರುವಂತದ್ದು, ಅದನ್ನ ಆನ್ ಮಾಡ್ಕೊಳ್ಳಿ. ಈ ಒಂದು ರಿಮೂವ್ ಆನಿಮೇಷನ್ಸ್ ಅನ್ನ ಆನ್ ಮಾಡ್ಕೊಂಡ್ರೆ ಸ್ನೇಹಿತರೆ, ನಿಮ್ಮ ಒಂದು ಫೋನ್ ನಲ್ಲಿ ಯಾವ್ದಾದ್ರು ಒಂದು ಮೋಷನ್ಸ್ ಗಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಅನಿಮೇಷನ್ಸ್ ಗಳು ನೀವು ಸೆಟ್ ಮಾಡ್ಕೊಂಡಿರ್ತಾರೆ. ಇವಾಗ ಲಾಕ್ ಓಪನ್ ಮಾಡ್ಬೇಕಾದ್ರೆ ಬೇರೆ ಅನಿಮೇಷನ್, ಅಕಸ್ಮಾತ್ ಆ್ಯಪ್ ಓಪನ್ ಮಾಡ್ಬೇಕಾದ್ರೆ ಬೇರೆ ಅನಿಮೇಷನ್ಸ್, ಈ ತರ ಸ್ಲೈಡ್ ಮಾಡಿದ್ರೆ ಬೇರೆ ಅನಿಮೇಷನ್ಸ್, ಈ ತರ ಅನಿಮೇಷನ್ಸ್ ಗಳನ್ನ ನೀವು ಸೆಟ್ ಮಾಡ್ಕೊಂಡಿರ್ತೀರ. ಆ ಒಂದು ಅನಿಮೇಷನ್ಸ್ ಗಳಿಂದ ನಿಮ್ಮ ಒಂದು ಫೋನ್ ಹ್ಯಾಂಗ್ ಆಗೋ ಪ್ರಾಬ್ಲಮ್ ಇರುತ್ತೆ. ಏನಕ್ಕಪ್ಪ ಅಂದ್ರೆ, ಇವಾಗ ಲಾಕ್ ಓಪನ್ ಮಾಡಿದಾಗ ಒಂದು ಅನಿಮೇಷನ್ ಸೆಟ್ ಮಾಡ್ಕೊಂಡಿರ್ತೀರ, ಆ ಒಂದು ಅನಿಮೇಷನ್ಸ್ ಓಪನ್ ಆಗಿಬಿಟ್ಟು ಮತ್ತೆ ಲಾಕ್ ಓಪನ್ ಆಗಬೇಕು, ಅದಕ್ಕೆ ಟೈಮ್ ತಗೊಳುತ್ತೆ. ಅದಕ್ಕೆ ಈ ಒಂದು ರಿಮೂವ್ ಆನಿಮೇಷನ್ ಅನ್ನ ಆನ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಫೋನ್ ಹ್ಯಾಂಗ್ ಆಗೋದು ಕಡಿಮೆ ಚಾನ್ಸಸ್ ಇರುತ್ತೆ ಸ್ನೇಹಿತರೆ, ಹ್ಯಾಂಗ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು, ನಿಮ್ಮ ಒಂದು ಫೋನ್ ನಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಅಬೌಟ್ ಫೋನ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು, ಇಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು, ಬಿಲ್ಡ್ ನಂಬರ್ ಮೇಲೆ 7 ಸಲ ಟ್ಯಾಪ್ ಮಾಡಿದಾಗ ಇವಾಗ ಇವಾರೆ ನಾವು ಡೆವಲಪರ್ ಅಂತ ಬರುತ್ತೆ. ನಾನು ಆಲ್ರೆಡಿ ಮಾಡ್ಕೊಂಡಿರುವಂತದ್ದು. ನಿಮ್ಮ ಒಂದು ಫೋನ್ ನಲ್ಲಿ ಇಲ್ಲಿ ಕೆಳಗಡೆ, ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಅಲ್ಲಿ ಸರ್ಚ್ ಬಾರ್ ನಲ್ಲಿ ಅಬೌಟ್ ಫೋನ್ ಅಂತ ಸರ್ಚ್ ಮಾಡಿ, ಅಬೌಟ್ ಫೋನ್ ಅಂತ ಸರ್ಚ್ ಮಾಡಿಬಿಟ್ಟು, ಇಲ್ಲಿ ಕೆಳಗಡೆ ಸಾಫ್ಟ್ವೇರ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು, ಬಿಲ್ಡ್ ನಂಬರ್ ಅಂತ ಇರುವಂತದ್ದು. ಅಕಸ್ಮಾತ್ ನೀವು ಡೈರೆಕ್ಟ್ ಆಗಿ ಇಲ್ಲಿ ಸೆಟ್ಟಿಂಗ್ ಸರ್ಚ್ ಬಾರ್ ನಲ್ಲಿ ಬಿಲ್ಡ್ ನಂಬರ್ ಅಂತ ಸರ್ಚ್ ಮಾಡಿ. ಬಿಲ್ಡ್ ನಂಬರ್ ಅಂತ ಸರ್ಚ್ ಮಾಡಿಬಿಟ್ಟು, ಇಲ್ಲಿ ಬಿಲ್ಡ್ ನಂಬರ್ ಬಂದಿರುವಂತದ್ದು, ಅದ್ರ ಮೇಲ್ಗಡೆ 7 ಸಲ ಟ್ಯಾಪ್ ಮಾಡಿದ್ರೆ ಯು ಆರ್ ನೌ ಡೆವಲಪರ್ ಅಂತ ಬರುತ್ತೆ. ನಂತರ ನಿಮ್ಮ ಒಂದು ಫೋನ್ ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಸರ್ಚ್ ಬಾರ್ ನಲ್ಲಿ ಡೆವಲಪರ್ ಆಪ್ಷನ್ಸ್ ಇರುತ್ತೆ. ಆ ಒಂದು ಡೆವಲಪರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ, ಇದರಲ್ಲಿ ತುಂಬಾ ಆಪ್ಷನ್ಸ್ ಗಳು ಇರುವಂತದ್ದು, ಸಾಕಷ್ಟು ಆಪ್ಷನ್ಸ್ ಗಳು ಇರುವಂತದ್ದು. ಸ್ವಲ್ಪ ಸ್ಲೋ ಆಗಿ ಸ್ಕ್ರೋಲ್ ಮಾಡ್ತಾ ಹೋಗಿ, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಂಡ್ರೆ, ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ವಿಡಿಯೋ ಬೋರ್ ಅನ್ಸಿದ್ರು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ಕೆಳಗಡೆ ಸ್ಲೋ ಆಗಿ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಿಮ್ಗೊಂದು ಆಪ್ಷನ್ ಕಾಣುತ್ತೆ ಸ್ನೇಹಿತರೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಫೋರ್ಸ್ RTL ಲೇಔಟ್ ಡೈರೆಕ್ಷನ್ ಕೆಳಗಡೆ ಒಂದಿಷ್ಟು ಆಪ್ಷನ್ಸ್ ಗಳಿರುವಂತದ್ದು. ವಿಂಡೋ ಅನಿಮೇಷನ್ ಸ್ಕೇಲ್, ಟ್ರಾನ್ಸಿಷನ್ ಅನಿಮೇಷನ್ ಸ್ಕೇಲ್, ಅನಿಮೇಷನ್ ಡ್ಯೂರೇಷನ್ ಸ್ಕೇಲ್, ಇವೆಲ್ಲವೂ ಕೂಡ ಅನಿಮೇಷನ್ ಆಫ್ ಇರುವಂಥದ್ದು ಸ್ನೇಹಿತರೆ. ಇದನ್ನು ಅನಿಮೇಷನ್ಸ್ ಆಫ್ ಇಟ್ಕೊಳ್ಳಿ. ನಾನು ಆಲ್ರೆಡಿ ಈ ಒಂದು ಸೆಟ್ಟಿಂಗ್ ಮಾಡಿರುವಂಥದ್ದು, ನನ್ನ ಒಂದು ಫೋನ್ ಸ್ಪೀಡಾಗಿ ವರ್ಕ್ ಆಗ್ತಾ ಇರುವಂಥದ್ದು. ಅದಕ್ಕೆ ಈ ಒಂದು ವಿಡಿಯೋ ಮೂಲಕ ನಿಮಗೂ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಅನಿಮೇಷನ್ ಆಫ್ ಇಟ್ಕೊಳ್ಳಿ. ಈ ವಿಂಡೋ ಅನಿಮೇಷನ್ ಆಫ್ ಆಗಿರ್ಬೋದು, ಟ್ರಾನ್ಸಿಷನ್ ಅನಿಮೇಷನ್ ಸ್ಕೇಲ್ ಆಗಿರ್ಬೋದು, ಎಲ್ಲವೂ ಕೂಡ ಅನಿಮೇಷನ್ಸ್ಗಳನ್ನು ಆಫ್ ಇಟ್ಕೊಂಡ್ಬಿಟ್ಟು, ಮತ್ತೆ ಒಂದೆರಡು ಆಪ್ಷನ್ ಇರುವಂಥದ್ದು. ಯಾವುದಪ್ಪ ಅಂದರೆ, ಇನ್ನ ಈ ಒಂದು ನೆಕ್ಸ್ಟ್ ಸೆಟ್ಟಿಂಗ್ ಏನು ಹೇಳ್ತೀನಿ ಅದು ತುಂಬಾ ಇಂಪಾರ್ಟೆಂಟ್ ಇರುವಂಥದ್ದು. 90% ನಿಮ್ಮ ಒಂದು ಫೋನ್ ಹ್ಯಾಂಗ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ ಈ ಒಂದು ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಂಡ್ರೆ. ಯಾವುದಪ್ಪ ಅಂದ್ರೆ, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಈ ಒಂದು ಡೆವಲಪರ್ ಆಪ್ಷನ್ ಅಲ್ಲಿ ಆ ಒಂದು ಆಪ್ಷನ್ ಇರುವಂಥದ್ದು. ಡೆವಲಪರ್ ಆಪ್ಷನ್ಸ್ಗಳಲ್ಲಿ ಇಲ್ಲಿ ತುಂಬಾ ಆಪ್ಷನ್ ಇರುವಂಥದ್ದು. ನಿಧಾನವಾಗಿ ಸ್ಕ್ರೋಲ್ ಮಾಡ್ತಾ ಹೋಗಿ, ಸ್ಲೋ ಆಗಿ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಮ್ಗೊಂದು ಆಪ್ಷನ್ ಕಾಣುತ್ತೆ. ಯಾವುದಪ್ಪ ಅಂದ್ರೆ, ಆ ಒಂದು ಆಪ್ಷನ್ ನೇಮ್ ಬಂದ್ಬಿಟ್ಟು
ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ. ಈ ಒಂದು ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೋನಲ್ಲಿ ಸ್ಟ್ಯಾಂಡರ್ಡ್ ಲಿಮಿಟ್ಗೆ ಸೆಟ್ ಆಗಿದ್ರೆ ಅದನ್ನು ನೋ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಒಂದು ಆ್ಯಪ್ ರನ್ ಆಗೋದಾಗಿರ್ಬೋದು, ನಿಮಗೆ ಗೊತ್ತಿಲ್ಲದೆ ನೀವು ಯಾವುದೇ ಒಂದು ಆ್ಯಪನ್ನು ಕ್ಲೋಸ್ ಮಾಡಿರ್ತೀರ, ಆದರೆ ಅದನ್ನು ಪರ್ಮನೆಂಟಾಗಿ ಕ್ಲೋಸ್ ಆಗಿರೋದಿಲ್ಲ, ಬ್ಯಾಕ್ಗ್ರೌಂಡಲ್ಲಿ ಓಪನ್ ಆಗ್ತಾ ಇರುತ್ತೆ. ಕ್ರೋಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅಥವಾ ಗೂಗಲ್ ಡೈಲರ್ ಆಗಿರ್ಬೋದು, ಯಾವುದೇ ಒಂದು ಆ್ಯಪು ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡ್ಕೊಂಡಾಗ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇಲ್ಲಿ ನೋ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ಸನ್ನು ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೋ ಬ್ಯಾಕ್ಗ್ರೌಂಡ್ ಪ್ರೊಸೆಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ಇನ್ನು ಲಾಸ್ಟ್ ಆಪ್ಷನ್ ಯಾವುದಪ್ಪ ಅಂದರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಅಲ್ಲೇ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಫೋರ್ಸ್ 4x MSSA ಅಂತ ಇರುವಂಥದ್ದು, ಇದನ್ನು ಆನ್ ಮಾಡ್ಕೊಂಡು ಬಿಟ್ರೆ ಸಾಕು ಸ್ನೇಹಿತರೆ. ಇಷ್ಟು ಸೆಟ್ಟಿಂಗ್ ಮಾಡ್ಕೊಂಡ್ರೆ ಆಯಿತು ಸ್ನೇಹಿತರೆ. ನಿಮ್ಮ ಒಂದು ಫೋನ್ ಹ್ಯಾಂಗ್ ಆಗ್ತಿದ್ರೆ, ಸ್ಲೋ ಆಗಿ ಯೂಸ್ ಆಗ್ತಿದ್ರೆ, ಸ್ಟ್ರಕ್ ಆಗ್ತಿದ್ರೆ, ಏನೇ ಒಂದು ನಿಮ್ಮ ಒಂದು ಫೋನಲ್ಲಿ ಹ್ಯಾಂಗ್ ಪ್ರಾಬ್ಲಮ್ ಇದ್ರು, ಅಕಸ್ಮಾತ್ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಹ್ಯಾಂಗ್ ಹೀಟ್ ಆಗ್ತಿದ್ರೆ ಇಷ್ಟು ಸೆಟ್ಟಿಂಗ್ ಮಾಡ್ಕೊಂಡ್ರೆ ಆಯಿತು ಸ್ನೇಹಿತರೆ. ಫೋನ್ ಹ್ಯಾಂಗ್ ಆಗೋದು ಕಡಿಮೆ ಆಗುತ್ತೆ, 90% ವರ್ಕ್ ಆಗುತ್ತೆ ಸ್ನೇಹಿತರೆ. ಪರ್ಸ್ನಲಿ ನಾನು ಯೂಸ್ ಮಾಡ್ತಾ ಇರುವಂಥದ್ದು, ಅದಕ್ಕೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಮರಿದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ಹಾಗೆ ಹೊರಟೋಗ್ತೀರಾ. ಏನಕ್ಕಪ್ಪ ಅಂದ್ರೆ ಮುಂದೆ ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ನಿಮಗೆ ಬೇಕಾದ ವಿಡಿಯೋಸ್ ಕಮೆಂಟ್ ಮೂಲಕ ತಿಳಿಸಿ, ಮತ್ತೆ ಯಾವ ಒಂದು ಮೊಬೈಲ್ ಯೂಸ್ ಮಾಡ್ತೀರಾ ಅಂತ ಅದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಜಾಸ್ತಿ ಯಾವ ಮೊಬೈಲ್ಸ್ ಇರುತ್ತೆ ಅದರ ರಿಲೇಟೆಡ್ ಟ್ರಿಕ್ಸ್, ಟಿಪ್ಸ್, ಟ್ಯುಟೋರಿಯಲ್ ವಿಡಿಯೋಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ಸ್. ಮತ್ತೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.